ಶ್ರೀಕೃಷ್ಣನಿಗೆ ಗಾಂಧಾರಿ ಕೊಟ್ಟ ಶಾಪವೇನು? ಇದರ ಪರಿಣಾಮ ಏನಾಯಿತು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಕುರುಕ್ಷೇತ್ರದ ಯುದ್ಧದ ಪರಿಣಾಮಗಳ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ವಿಜಯವಾಗುತ್ತದೆ. ಯುದ್ಧದ ನಂತರ ಯುಧಿಷ್ಠಿರ ತಮ್ಮಂದಿರು ಮತ್ತು ಶ್ರೀಕೃಷ್ಣನೊಡನೆ ಹಸ್ತಿನಾಪುರಕ್ಕೆ ಬರುತ್ತಾರೆ. ಗಾಂಧಾರಿ ತನ್ನ 100 ಪುತ್ರರ ಮರಣದಿಂದ ದುಃಖಿತಳಾಗಿ ಶೋಕದಿಂದಿರುತ್ತಾಳೆ. ಆದರೆ ಅವಳ ಕೋಪ ಪಾಂಡವರ ಮೇಲಿರಲಿಲ್ಲ, ಶ್ರೀಕೃಷ್ಣನ ಮೇಲೆ. ಯಾಕೆಂದರೆ ಅವರು ಮನಸ್ಸು ಮಾಡಿದ್ದರೆ ಎಲ್ಲವನ್ನೂ ತಡೆಯಬಹುದಿತ್ತು, ಎಲ್ಲರನ್ನೂ ಉಳಿಸಬಹುದಿತ್ತು ಎಂಬ ಯೋಚನೆ ಅವಳದ್ದಾಗಿತ್ತು. ಈ ನೋವಿನಿಂದ ಅವಳು ಕೃಷ್ಣನಿಗೆ ಹೇಳುತ್ತಾಳೆ, ಏ ಕೃಷ್ಣ, ನಿನ್ನ ದೃಷ್ಟಿಯಿಂದ ಒಮ್ಮೆ ಯುದ್ಧ ಭೂಮಿಯನ್ನು ನೋಡು. ಎಲ್ಲರೂ ಸತ್ತು ಬಿದ್ದಿದ್ದಾರೆ. ಅವರ ಪತ್ನಿ ಮತ್ತು ಮಕ್ಕಳು ರೋಧಿಸುತ್ತಿದ್ದಾರೆ. ಇದಕ್ಕೆಲ್ಲ ನೀನೇ ಕಾರಣ. ಇದನ್ನೆಲ್ಲ ನೀನು ನಿಲ್ಲಿಸಬಹುದಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ನೀನು ಪಾಂಡವರ ಪರ ಪಕ್ಷಪಾತಿಯಾದೆ ಎಂದು ಹೇಳಿ ದುಃಖದಿಂದ ನನಗೆ ಬೇರೆ ದಾರಿಯೇ ಇಲ್ಲ, ನಾನು ನಿನಗೆ ಶಾಪ ನೀಡುತ್ತಿದ್ದೇನೆ ಎಂದು ಅವಳು ಕೃಷ್ಣನಿಗೆ ಹೇಳುತ್ತಾಳೆ. ನಿನ್ನ ಯಾದವ ಕುಲದವರು ನಿನ್ನ ಕಣ್ಣೆದುರೇ ಒಡೆದಾಡಿಕೊಂಡು ಸಾಯಲಿ. ನಿನ್ನ ಕನಸಿನ ದ್ವಾರಕೆಯ ಅರಮನೆ ನಗರ ನೀರಿನಲ್ಲಿ ಮುಳುಗಿ ಹೋಗಲಿ. ನಿನ್ನಿಂದ ಅದನ್ನು ತಾಳಲಾರದೆ ನೀನು ನಗರವನ್ನು ಬಿಟ್ಟು ಕಾಡಿನಲ್ಲಿ ಅಲೆಯುವಂತಾಗಲಿ. ಯೋಧನಿಗೆ ಸಿಗುವ ಯುದ್ಧ ಭೂಮಿಯ ಮರಣ ನಿನಗೆ ಸಿಗದಂತಾಗಲಿ. ಇದು ನನ್ನ ಶಾಪ ಎಂದು ಕೋಪದಲ್ಲಿ ಗಾಂಧಾರಿ ಶ್ರೀಕೃಷ್ಣನಿಗೆ ಹೇಳುತ್ತಾಳೆ. ಶ್ರೀಕೃಷ್ಣ ಇದನ್ನೆಲ್ಲ ತುಂಬಾ ಮೌನದಿಂದ ಕೇಳ್ತಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಗಾಂಧಾರಿಯ ಶಾಪ ಎಂದಿಗೂ ಕೂಡ ಹುಸಿಯಾಗುವುದಿಲ್ಲ ಅಂತ. ಇದಕ್ಕೆ ಕೃಷ್ಣ ನಗುತ್ತಾ ಗಾಂಧಾರಿಗೆ ಹೇಳ್ತಾರೆ, ಮಾತೆ, ನೀವು ಇಲ್ಲಿ ಕೇಳಿ. ನಿಮ್ಮನ್ನು ವರಿಸಲಿರುವ ವರ ಹುಟ್ಟು ಕುರುಡ ಅಂತ ತಿಳಿದು ನೀನು ಯಾವಾಗ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡಿಯೋ ಅದೇ ನೀನು ಮಾಡಿದ ತಪ್ಪು. ನೀನು ಅಂದು ಗಂಡನಿಗಿಲ್ಲದ ದೃಷ್ಟಿ ಭಾಗ್ಯ ನನಗೇಕೆ ಎಂದು ಪಟ್ಟಿ ಕಟ್ಟಿಕೊಂಡೆ. ದೃಷ್ಟಿಹೀನ ಗಂಡನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದು ನಿನ್ನ ಕರ್ತವ್ಯವಾಗಿತ್ತು. ಆದರೆ ನೀನು ಇದರಿಂದ ಹಿಂದೆ ಸರಿದೆ. ನಿನ್ನ 100 ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ಸರಿದಾರಿಗೆ ತರಬೇಕಿತ್ತು. ಆದರೆ ನೀನು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಅವರ ಎಲ್ಲಾ ಅನಾಚಾರಗಳನ್ನು ನೋಡದೇ ಹೋದೆ. ಬಾಲ್ಯದಲ್ಲಿ ದುರ್ಯೋಧನ ಭೀಮನನ್ನು ನೀರಲ್ಲಿ ಮುಳುಗಿಸಿ ಕೊಲ್ಲಲು ಬಯಸಿದ್ದು ನಿನಗೆ ತಿಳಿದಿಲ್ಲವೇ? ನಿನ್ನ ಸಹೋದರ ಶಕುನಿಯ ಕುತಂತ್ರದ ಅರಿವು ನಿನಗಿರಲಿಲ್ಲವೇ? ದ್ರೌಪದಿಯ ಮೇಲೆ ನಿನ್ನ ಪುತ್ರ ಹಲ್ಲೆ ಮಾಡುತ್ತಿದ್ದಾಗ ನಿನ್ನ ಪ್ರಜ್ಞೆ ಎಲ್ಲಿತ್ತು ಮಾತೆ? ನೀನು ರಾಜಮಾತೆ, ಇದನ್ನೆಲ್ಲವನ್ನು ತಡೆಯಬಹುದಿತ್ತಲ್ಲವೇ? ಯಾವಾಗ ನಿನ್ನ 99 ಪುತ್ರರು ಮರಣ ಹೊಂದಿದಾಗ ದುರ್ಯೋಧನನೊಬ್ಬನೇ ಉಳಿದಾಗ ಅವನನ್ನು ಉಳಿಸಲು ನೀನು ನಿನ್ನ ಪ್ರತಿಜ್ಞೆಯನ್ನೇ ಮರೆತು ನಿನ್ನ ಕಣ್ಣಿನ ಪಟ್ಟಿಯನ್ನು ತೆಗೆದು ಬಿಟ್ಟೆಯಲ್ಲ, ಆಗ ನಿನ್ನ ಧರ್ಮ ಎಲ್ಲಿಗೆ ಹೋಗಿತ್ತು ಮಾತೆ? ನಾನು ಧರ್ಮವನ್ನು ರಕ್ಷಿಸಲು ಪ್ರಯತ್ನಿಸಲಿಲ್ಲ ಎಂಬುದು ನಿಮ್ಮ ಆರೋಪವಲ್ಲವೇ? ಯುದ್ಧ ನಿರ್ಧಾರವಾದ ಮೇಲೆಯೂ ನಾನು ಸಂಧಾನಕ್ಕಾಗಿ ಬಂದಿದ್ದೆ. ಆದರೆ ನಿನ್ನ ಪುತ್ರ ನನ್ನನ್ನೇ ಬಂಧಿಸಲು ಮುಂದಾದ. ಇದನ್ನೆಲ್ಲ ನೀನು ಹೇಗೆ ಸಮರ್ಥಿಸಿಕೊಳ್ಳುವೆ? ನಾನು ಅಂದು ಮನಸ್ಸು ಮಾಡಿದ್ದರೆ ನನ್ನ ಸುದರ್ಶನ ಚಕ್ರದಿಂದ ನಿನ್ನ ಎಲ್ಲಾ ಪುತ್ರರನ್ನು ನಾಶ ಮಾಡಬಹುದಿತ್ತಲ್ಲವೇ? ಆದರೆ ನಾನು ಹಾಗೆ ಯಾಕೆ ಮಾಡಲಿಲ್ಲ? ಅವರಿಗೆಲ್ಲ ಬುದ್ಧಿ ಕಲಿಯಲು ಒಂದು ಅವಕಾಶ ನೀಡಿದೆ. ಆದರೆ ಅವರು ಯಾರೂ ಧರ್ಮದ ಪರ ಇರಲಿಲ್ಲ. ಆದ್ದರಿಂದಲೇ ಅವರ ನಾಶವಾಯಿತು. ತಾಯಿ, ಮನುಷ್ಯ ಒಂದಲ್ಲ ಒಂದು ದಿನ ಸಾಯಬೇಕು. ಆದ್ದರಿಂದ ನಿಮ್ಮ ಶಾಪ ನಿಜವಾಗುತ್ತದೆ. ನನಗೆ ಇದರಿಂದ ಯಾವ ಬೇಸರವೂ ಇಲ್ಲ ಎಂದು ಗಾಂಧಾರಿಗೆ ಹೇಳಿ ಅವರು ಅಲ್ಲಿಂದ ಹೊರಡುತ್ತಾರೆ.